ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ನಿಮ್ಮ ಮಿಸ್ಟರ್ 44 ಕನ್ನಡಿಗ ಮಾತಾಡ್ತಾ ಇದ್ದೀನಿ. ಏನಪ್ಪ ಇಷ್ಟು ದಿನ ಕಳೆದೋಗಿದ್ದ ಅನ್ಕೊತಾ ಇದ್ದೀರಾ? ಹಂಗೆ ಎಷ್ಟೋ ಜನ ಕಮೆಂಟು ಹಾಕಿದ್ದೀರಾ, ಇಲ್ಲಿ ಬ್ರೋ ವೀಡಿಯೋಗಳೇ ಅಪ್ಲೋಡ್ ಆಗಿಲ್ಲ ಅಂತ. ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇದ್ದಿಂದ ಯಾವುದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಂಗಾಗಿ ನಿಮ್ಮ ಬಳಿ ಕ್ಷಮೆ ಯಾಚಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲ ಕಮೆಂಟ್ ಹಾಕ್ತೀರಿ, ಬ್ಯಾಚ್ ಏನಾಯಿತು, ಮಾರಿದ್ರ, ಲಾಭ ಬಂತ, ಏನು ಅಂತ. ಹಾಗಾಗಿ ಏನು ನಮ್ಮಲ್ಲಿ ಇದ್ದಿದ್ದು 20 ಮರಿಗಳ್ನು ಈ ಎಲ್ಲ ಮರಿಗಳ್ನು ಸೇಲ್ ಮಾಡಿದ್ದೀವಿ. ಒಳ್ಳೆ ಸೇಲ್ ಮಾಡಿ 1.5 ಮಂತ್ ಆಯಿತು. ನಮಗೆ ಎಲ್ಲ ಮರಿಗಳಿಂದಲೂ ಒಂದೊಂದು ಮರಿಗೆ 2,000 ಲಾಭ ಸಿಕ್ಕಿದೆ 4 ಮಂತ್ಸಿಗೆ. ಅಲ್ಲಿಗೆ ಪ್ರತಿ ಮಂತು 500 ರುಪೀಸ್ ನನಗೆ ಎಲ್ಲ ಮರಿಗೂ 2,000ದಂಗೆ ಪ್ರಾಫಿಟ್ ಸಿಕ್ಕಿದೆ. ನಾವು ಇದರಲ್ಲಿ ಎಲ್ಲ ಖರ್ಚು ಕಳೆದಿದ್ದೀವಿ. ಫುಡ್ಡು, ಫೀಡ್ಸು, ಮೆಡಿಷನ್ನು, ಮೇಂಟೆನೆನ್ಸು ಪೂರ್ತಿ ಎಲ್ಲದನ್ನೂ ಕಳೆದು ನಮಗೆ 2,000 ಮರಿಗೆ ಪ್ರಾಫಿಟ್ ಸಿಕ್ಕಿದೆ. ನಮ್ಮ ಪ್ರಕಾರ ಫ್ಯಾಟ್ನಿಂಗಿಗೆ ಸಾಕೋಂಥ ರೈತರು ಸ್ವಲ್ಪ ಆರ್ಥಿಕವಾಗೂ ಸ್ಥಿರವಾಗಿರಬೇಕು. ಯಾಕೆಂದರೆ ಪ್ರತಿ ತಿಂಗಳು ಏನಿಲ್ಲ ಅಂದರೂ ಮಿನಿಮಮ್ ಖರ್ಚು ಬರ್ತಲೇ ಇರುತ್ತೆ. ಹಂಗಾಗಿ ಮೇಕೆ ಫಾರಮ್ ಆಗಲಿ, ಕುರಿ ಫಾರಮ್ ಆಗಿ ಫ್ಯಾಟ್ನಿಂಗ್ ಮಾಡ್ತೀವಿ ಅಂದರೆ 100% ಆರ್ಥಿಕವಾಗಿ ಸ್ಥಿರವಾಗಿರಬೇಕು. ಇಲ್ಲಾಂದರೆ ಈ ವಾರ ಬಿಡಪ್ಪ, ಬರೀ ಫುಡ್ ಹಾಕ್ಬಿಟ್ಟು ಮೇಂಟೈನ್ ಮಾಡೋಣ ಅಂದರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ಅದಕ್ಕೆ ಫೀಡ್ಸೇ ಮುಖ್ಯ. ಏನು ನಾವು ಕೈ ತಿಂಡಿಗಳು ಕೊಡ್ತೀವೋ ಅದೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿಯೊಂದು ರೈತರು ನೆಕ್ಸ್ಟು ಮರಿ ಯಾರೇ ತಗೊಂಡು ಸಾಕ್ತೀವಿ ಅಂದರೆ ಫ್ಯಾಟ್ನಿಂಗಿಗೋಸ್ಕರ ಸಾಕ್ತೀವಿ ಅಂದರೆ 100% ಅದಕ್ಕೆ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡೇ ಸಾಕಬೇಕು. ಹಂಗಾಗಿ ಹೊಸ್ದಾಗಿ ಯಾರು ಸ್ಟಾರ್ಟ್ ಮಾಡ್ತೀರೋ ಅವ್ರು ನೋಡ್ಕೊಂಡು ಸ್ಟಾರ್ಟ್ ಮಾಡಿರಿ. ನಮಗೆ ಈ ಬ್ಯಾಚಲ್ಲಿ ಲಾಸ್ ಅಂತೂ ಆಗಿಲ್ಲ. ಅಧಿಕವಾಗಿ ಲಾಭ ಬಂದಿಲ್ಲ ಅಂದರೂ ಲಾಸ್ ಆಗಿಲ್ಲ. ಯಾಕೆಂದರೆ ನಾವು ಒಂದು ಸ್ವಲ್ಪ ದೊಡ್ಡ ಮರಿ ತಂದಿರೋದ್ರಿಂದಾಗಿ ನಮಗೆ ಲಾಸ್ ಅಂತೂ ಬಂದಿಲ್ಲ. ಅದರಲ್ಲಿ ಎಕ್ಸ್ಟ್ರಾ ಇನ್ನು ಗೊಬ್ಬರ ಅದು ಎಕ್ಸ್ಟ್ರಾ ಉಳಿದಿದೆ. ಅಂದರೆ ನಾವು ಯಾವ ಥರ ಲೆಕ್ಕ ಹಾಕ್ಕೊಂಡಿದ್ದೀವಿ ಅಂದರೆ, ಗೊಬ್ಬರದ್ದು ನಾವೇನು ಫುಡ್ ಹಾಕಿದ್ದೀವೋ, ಮನೆ ಫುಡ್ಡು ಅಂತೇಳಿ ಕೆಲವೊಂದು ರಾಗಿ ಕಡ್ಡಿ ಇವೆಲ್ಲ ಉಪಯೋಗಿಸಿರೋದಕ್ಕೆ ಅದಕ್ಕೆ ಸಮ ಆಗೈತೆ ಅಂದ್ಕೊಂಡು 2,000 ಪ್ರಾಫಿಟ್ ಲೆಕ್ಕ ಹಾಕ್ಕೊಂಡಿದ್ವಿ. ನಿಮಗೆ ಯಾವ ಥರ ಪ್ರಾಫಿಟ್ ಅನುಭವಿಸಿದ್ದೀರ, ಇದುವರೆಗೂ ಸಾಕಿರೋರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮದು ಪ್ರಾಫಿಟ್ ಏನು ಬಂದಿದೆ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ಬ್ಯಾಚಿಂದ ಬರೀ ಫ್ಯಾಟ್ನಿಂಗ್ ಮಾತ್ರ ಮಾಡಲ್ಲ. ಯಾಕೆಂದರೆ ಬರೀ ಫ್ಯಾಟ್ನಿಂಗ್ ಮಾಡಿದರೆ ಇವತ್ತಿನ ಮರಿ ರೇಟೆಲ್ಲ ತುಂಬ ಅಂದರೆ ತುಂಬ ಜಾಸ್ತಿ ಮಾಡಿಬಿಟ್ಟವ್ರೆ. ಯಾಕೆಂದರೆ ಎಲ್ಲರೂ ಫ್ಯಾಟ್ನಿಂಗ್ ಅಂತ ಬರೋದ್ರಿಂದ ಅವ್ರು ಸಾಕಿರೋ ಅಷ್ಟು ಪ್ರಾಫಿಟ್ ಬಂತು ಅಂತೆಲ್ಲ ನೋಡಿ ಎಲ್ಲರೂ ಫ್ಯಾಟ್ನಿಂಗೇ ಬರ್ತಾ ಇರೋದ್ರಿಂದ ಬ್ರೀಡಿಂಗಲ್ಲಿ ಯಾರೂ ಫೋಕಸ್ ಮಾಡ್ತಿಲ್ಲ. ಹಂಗಾಗಿ ನಾನು ಈ ಸತಿ ಈ ಬ್ಯಾಚಿಂದ ಫ್ಯಾಟ್ನಿಂಗ್ ಮಾಮೂಲಿ 20-30 ಮರಿ ಮಾಡಿ ಇನ್ನು ಮಿಕ್ಕಿದ್ನೆಲ್ಲ ಬ್ರೀಡಿಂಗ್ ಮಾಡಬೇಕು ಅಂತ. ಬ್ರೀಡಿಂಗಿಂದ ನಿಮಗೂ ಗೊತ್ತು, ನಾನು ಡಾರ್ಪರ್ ತಂದಿದ್ದೆ ಅಂತ. ಅದಕ್ಕೆ ಈಗ ಆಲ್ರೆಡಿ ಒಂದು 10 ನಾಟಿ ಕುರಿ ತಂದು ಕ್ರಾಸ್ ಮಾಡಿಸಿದ್ದೀನಿ. ಈ ಬ್ಯಾಚ್ ಎಲ್ಲ ಬಂದರೆ ಗೊತ್ತಾಗುತ್ತೆ ಯಾವ ಥರ ಡಾರ್ಪರ್ದು ಪಿಚ್ ಕುಂತಿದೆ ಅಂತ. ಅದೇ ರೀತಿ ಇನ್ನು ನಾಟಿ ಮೇಕೆಗಳ್ನು ಮಾಡ್ತಾಯಿದ್ದೀನಿ. ಅವು ಒಂದು 10 ಮಾಡಿ ಆ ಬ್ಯಾಚ್ ನೋಡಿ. ಏಕೆಂದರೆ ಎಲ್ಲರೂ ಫ್ಯಾಟ್ನಿಂಗ್ ಅಂತ ಹೋಗೋದ್ರಿಂದ ಯಾರೂ ಫೋಕಸ್ ಮಾಡ್ತಿಲ್ಲ ಬ್ರೀಡಿಂಗಿಗೆ. ಹಾಗಾಗಿ ನಾವು ಒಂದು ಸ್ವಲ್ಪ ಫೋಕಸ್ ಬ್ರೀಡಿಂಗ್ ಮಾಡಿ ಫ್ಯಾಟ್ನಿಂಗ್ ಸುಮ್ಮನೆ ಅದ್ರ ಜೊತೆ ನೋಡ್ಕೊಂಡು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಈ ಬ್ಯಾಚಿಂದ ಬ್ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದರಲ್ಲೇನು ಮೇಕೆಗಳಲ್ಲೇನು ಅದು ಬ್ರೀಡ್ ತರಲ್ಲ. ಯಾಕೆಂದ್ರೆ ನಾಟಿ ನಮ್ಮ ಭಾಗದಲ್ಲಿ ಒಂದು ಸ್ವಲ್ಪ ನಾಟಿ ಓಡೋದ್ರಿಂದ ಅದನ್ನು ಮೇಂಟೈನ್ ಮಾಡ್ತಾಯಿದ್ದೀವಿ. ಇನ್ನೇನು ಕುರಿ ಇದರಲ್ಲಿ ಡಾರ್ಪರ್ ತಂದಿದ್ದೀವಿ, ಅದೇ ಮೇಂಟೈನ್ ಮಾಡ್ತೀನಿ ಈ ಬ್ಯಾಚು. ಅದು ನೋಡೋಣ ಯಾವ ಥರ ಡಾರ್ಪರು ಬರುತ್ತೆ ಅಂತ ನೋಡಿಬಿಟ್ಟು ಅದನ್ನು ಸಹ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೀನಿ. ಇನ್ನೊಂದು 15 to 1 ಮಂತಲ್ಲಿ ಫಸ್ಟಿಂದು ಕ್ರಾಸಿಂಗ್ದು ಮರಿ ಹುಟ್ಬೋದು. ನೋಡೋಣ ಯಾವ ಥರ ಕ್ರಾಸ್ ಮರಿ ಬರುತ್ತೆ, ನಾಟಿ ಕುರಿಯಿಂದ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ. ಯಾಕೆಂದ್ರೆ ನಾವು ಆಲ್ರೆಡಿ ಒಂದು ಮರಿ ಕಳ್ಕೊಂಡಿದ್ದೀವಿ ಆ ಡಾರ್ಪರಿಂದ ಕ್ರಾಸ್ ಮಾಡಿಸಿ, ಬಂಡೂರಿಗೆ ಕ್ರಾಸ್ ಮಾಡಿಸಿ ಮರಿನೂ ಸಿಗಲಿಲ್ಲ, ಕುರಿನೂ ಸಿಗಲಿಲ್ಲ, ಆ ಥರ ಆಗಿದೆ. ಈ ಬ್ಯಾಚು ನೋಡೋಣ, ನಾಟಿಗೆ ಮಾಡಿಸಿದ್ವಿ, ಏನಾಗುತ್ತೆ ಅಂತ ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಇದೇ ರೀತಿ ಎಲ್ಲ ವೀಡಿಯೋನೂ
ಸಪೋರ್ಟ್ ಮಾಡಿ, ಹಂಗೆ ಶೇರ್ ಮಾಡಿ, ಲೈಕ್ ಮಾಡಿರಿ. ಯಾರಿಗಾರು ಉಪಯೋಗ ಆಗ್ಬೋದು. ನಮ್ಮಿಂದ ನಿಮಗೆ ಉಪಯೋಗ ಆದರೆ ನಾವು ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ನೆಕ್ಸ್ಟು ವೀಡಿಯೋ ಮಾಡೋಕ್ಕೂ ಉತ್ತೇಜನ ನಮಗೆ ಸಿಕ್ತಂಗೆ ಆಗುತ್ತೆ. ಹಂಗಾಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.